ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಂಗಾವತಿ 2026 ದ್ವಿತೀಯ ಪಿಯುಸಿ ಫಲಿತಾಂಶ ಮಾಹಿತಿ. ಪರೀಕ್ಷೆಗೆ ಹಾಜರಾದವರು 202, ಉತ್ತೀರ್ಣರಾದವರು 164, ಶೇಕಡಾವಾರು 81.19, ಡಿಸ್ಟಿಂಕ್ಷನ್ 16, ಫಸ್ಟ್ ಕ್ಲಾಸ್ 121, ಸೆಕೆಂಡ್ ಕ್ಲಾಸ್ 27, ಪಾಸ್ ಕ್ಲಾಸ್ 30. ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳ ವಿವರ: ವಿಜ್ಞಾನ ವಿಭಾಗ ವಿಶ್ವನಾಥ್ 575, 95.83%. ವಾಣಿಜ್ಯ ವಿಭಾಗ ಕುಮಾರಿ ಬಾಳಮ್ಮ 567, 94.5%. ಕಲಾ ವಿಭಾಗ ಜಗದೀಶ್ ರಾಠೋಡ್ 567.94.5%. ವಿಭಾಗವಾರು ಫಲಿತಾಂಶ ವಿವರ: ಕಲಾ ವಿಭಾಗ 85.71%, ವಾಣಿಜ್ಯ ವಿಭಾಗ 85.71%, ವಿಜ್ಞಾನ ವಿಭಾಗ 72.46%. ವಿಶೇಷತೆ: ಸಮಾಜಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರ ವಿಷಯದಲ್ಲಿ ಪರೀಕ್ಷೆಗೆ ಹಾಜರಾದ ಎಲ್ಲಾ ವಿದ್ಯಾರ್ಥಿಗಳು ಉತ್ತೀರ್ಣರಾಗುವ ಮೂಲಕ 100ಕ್ಕೆ 100 ಫಲಿತಾಂಶ ಲಭಿಸಿದೆ. ಉತ್ತಮ ಫಲಿತಾಂಶಕ್ಕಾಗಿ ಶ್ರಮಿಸಿದ ಎಲ್ಲಾ ಉಪನ್ಯಾಸಕರಿಗೆ, ಸಹಕರಿಸಿದ ಗ್ರಂಥಪಾಲಕರಿಗೆ, ಸಿಬ್ಬಂದಿ ವರ್ಗದವರಿಗೆ, ಪೋಷಕರಿಗೆ ಹಾಗೂ ವಿಶೇಷವಾಗಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರಾಂಶುಪಾಲರು ಅಭಿನಂದಿಸಿ ಶುಭಾಶಯಗಳನ್ನು ಕೋರಿದ್ದಾರೆ. ಬಸಪ್ಪ ನಾಗೂಲಿ, ಪ್ರಾಚಾರ್ಯರು, ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಂಗಾವತಿ. ಮೊಬೈಲ್ ಸಂಖ್ಯೆ 9449338985. 26 ದ್ವಿತೀಯ ಪಿಯುಸಿ ವಾರ್ಷಿಕ ಪರೀಕ್ಷೆಯ ಫಲಿತಾಂಶವು ನಮ್ಮ ಸಂಸ್ಥೆಗೆ ಅತ್ಯಂತ ಹೆಮ್ಮೆ ಪಡುವ ರೀತಿಯಲ್ಲಿ ಬಂದಿರುವುದು ಅತ್ಯಂತ ಸಂತೋಷದಾಯಕ ವಿಷಯ ಅಂತ ಹೇಳ್ತಾ, ಈ ಫಲಿತಾಂಶ ಬರಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಸಂಸ್ಥೆಯ ಸಮಸ್ತ ಬೋಧಕ ವರ್ಗ, ಗ್ರಂಥಪಾಲಕರು ಮತ್ತು ವಿದ್ಯಾರ್ಥಿ ಸಮುದಾಯವನ್ನು ನಾನು ಅತ್ಯಂತ ಸಂತೋಷದಿಂದ ಅಭಿನಂದಿಸುತ್ತೇನೆ. ನಮ್ಮ ಸಂಸ್ಥೆಯಲ್ಲಿ ಒಟ್ಟು 202 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದರು. ಅದರಲ್ಲಿ 164 ಜನ ಉತ್ತೀರ್ಣರಾಗಿದ್ದಾರೆ. ಶೇಕಡ 81.19 ಫಲಿತಾಂಶ ಬಂದಿದೆ. ಅದರಲ್ಲಿ ಡಿಸ್ಟಿಂಕ್ಷನ್ 16 ವಿದ್ಯಾರ್ಥಿಗಳು, ಫಸ್ಟ್ ಕ್ಲಾಸ್ 121 ವಿದ್ಯಾರ್ಥಿಗಳು, ಸೆಕೆಂಡ್ ಕ್ಲಾಸ್ 27 ವಿದ್ಯಾರ್ಥಿಗಳು, ಪಾಸ್ ಕ್ಲಾಸಲ್ಲಿ 30 ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. ಆಮೇಲೆ ಸಂಸ್ಥೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ವಿಶ್ವನಾಥ್ ರಾಂಪುರ ಗ್ರಾಮದ ಗ್ರಾಮೀಣ ಭಾಗದ ವಿದ್ಯಾರ್ಥಿ 575 ಅಂಕಗಳನ್ನು ಗಳಿಸುವುದರ ಮೂಲಕ ಶೇಕಡ 95.83% ಗಳಿಸಿದ್ದಾರೆ. ವಾಣಿಜ್ಯ ವಿಭಾಗದಲ್ಲಿ ಅಂಬಸ್ದುರ್ಗ ಗ್ರಾಮದ ವಿದ್ಯಾರ್ಥಿನಿ ಬಾಳಮ್ಮ 567 ಅಂಕಗಳನ್ನು ಗಳಿಸುವ ಮೂಲಕ ಶೇಕಡ 94.5% ಅಂಕಗಳನ್ನು ಗಳಿಸಿದ್ದಾರೆ. ಕಲಾ ವಿಭಾಗದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಜಗದೀಶ್ ರಾಠೋಡ್ ಅಂತಕ್ಕಂಥ ವಿದ್ಯಾರ್ಥಿ 567 ಅಂಕಗಳನ್ನು ಗಳಿಸುವ ಮೂಲಕ ಶೇಕಡ 94.5% ಅಂಕಗಳನ್ನು ಗಳಿಸಿ ಸಂಸ್ಥೆಗೆ ವೈಯಕ್ತಿಕವಾಗಿರ್ತಕ್ಕಂಥ ಕೀರ್ತಿಯನ್ನು ತಂದಿದ್ದಾರೆ. ನಮ್ಮ ಸಂಸ್ಥೆಯಲ್ಲಿ 3 ವಿಭಾಗಗಳಿದ್ದಾವೆ. ಕಲಾ ವಿಭಾಗದಲ್ಲಿ ಶೇಕಡ 85.71% ಫಲಿತಾಂಶ ಬಂದಿದೆ. ವಾಣಿಜ್ಯ ವಿಭಾಗದಲ್ಲಿ ಕೂಡ 85.71 ಬಂದಿದೆ. ವಿಜ್ಞಾನ ವಿಭಾಗದಲ್ಲಿ 72.46% ಫಲಿತಾಂಶ ಬಂದಿದೆ. ವಿಶೇಷವಾಗಿ ಸಮಾಜಶಾಸ್ತ್ರ ಮತ್ತು ಲೆಕ್ಕಶಾಸ್ತ್ರ ವಿಷಯದಲ್ಲಿ ಪರೀಕ್ಷೆಗೆ ಹಾಜರಾದ ಎಲ್ಲ ವಿದ್ಯಾರ್ಥಿಗಳು ಪಾಸಾಗುವ ಮೂಲಕ ಈ 2 ವಿಷಯದಲ್ಲಿ 100ಕ್ಕೆ 100 ಫಲಿತಾಂಶ ಬಂದಿರೋದು ಕೂಡ ಅತ್ಯಂತ ಸಂತೋಷದಾಯಕ ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇದು ಈ ವರ್ಷದ ಫಲಿತಾಂಶ ಇಷ್ಟೊಂದು ನಮಗೆ ವಿಕಾಸ ಆಗಲಿಕ್ಕೆ ಬರಲಿಕ್ಕೆ ಇಲಾಖೆಯ ಅನೇಕ ಕ್ರಮಗಳು ಕೂಡ ಕಾರಣ ಆಗಿದ್ದಾವೆ. ಜೊತೆಗೆ ಸಂಸ್ಥೆಯ ಸಮಸ್ತ ಬೋಧಕ ವರ್ಗ, ಬೋಧಕೇತರ ವರ್ಗ, ಗ್ರಂಥಪಾಲಕರು ಕೂಡ ವಿದ್ಯಾರ್ಥಿಗಳಿಗೆ ವಿವಿಧ ರೀತಿಯ ತರಬೇತಿಗಳನ್ನ, ಮಾಹಿತಿಗಳನ್ನ ಕೊಡೋದ್ರ ಮೂಲಕ ಅವರಿಗೆ ಓದುವ ಹವ್ಯಾಸ ಹೆಚ್ಚು ಮಾಡಿದ್ದರಿಂದ ಈ ಒಂದು ಪ್ರಗತಿ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಹೀಗಾಗಿ ಉಪನ್ಯಾಸಕ ಬಳಗ ಈ ವಿಷಯದಲ್ಲಿ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಥರದ ಒಂದು ಕೆಲಸ ಕಾರ್ಯಗಳು ನಿರಂತರವಾಗಿ ಸಂಸ್ಥೆಯಲ್ಲಿ ನಡೀಬೇಕು. ಆ ಮೂಲಕ ಸಂಸ್ಥೆಗೆ ಬರುವಂಥ ಅನೇಕ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆ ಆಶಾದಾಯಕವಾಗಬೇಕು ಅಂತ ನಾನು ಇಷ್ಟಪಡ್ತೇನೆ. ವಿಶೇಷವಾಗಿ ಗಂಗಾವತಿ ನಗರದಲ್ಲಿ ಸರ್ಕಾರಿ ಸಂಸ್ಥೆಗಳು, ವಿಶೇಷವಾಗಿ ಬಾಲಕಿಯರ ಮತ್ತು ಬಾಲಕರ ಸಂಸ್ಥೆಗಳು ಭಾಳ ಹೆಚ್ಚು ಕ್ರಿಯಾಶೀಲ ಕೆಲಸ ಮಾಡ್ತಿದ್ದಾರೆ. ಇದರಿಂದ ಅನೇಕ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವರದಾನ ಆಗಿದೆ ಅಂತ ಹೇಳ್ತೀನಿ. ಈ ಥರದ ಒಂದು ಸಾಧನೆಗೆ ಕಾರಣೀಭೂತರಾಗಿರ್ತಕ್ಕಂಥ ಸಮಸ್ತ ಏನು ಗಂಗಾವತಿ ನಗರದ ನಾಗರಿಕರಿಗೆ, ಆಮೇಲೆ ಜೊತೆಗೆ ನಮ್ಮ ಪೋಷಕರಿಗೂ ನಾನು ಧನ್ಯವಾದ ಹೇಳ್ತೇನೆ. ಎಲ್ಲರಿಗೆ ನಮಸ್ಕಾರ. 2025-26ನೇ ಸಾಲಿನಲ್ಲಿ ನಮ್ಮ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಎಲ್ಲ ರೀತಿಯಾದಂಥ
ವಿಭಾಗಗಳಲ್ಲಿ ಉತ್ತಮವಾದಂಥ ಫಲಿತಾಂಶವನ್ನು ತಂದಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ. ಹಾಗೆ ವಿಜ್ಞಾನ ವಿಭಾಗದಲ್ಲಿ ವಿಶ್ವನಾಥ್ ಎಂಬ ನಮ್ಮ ವಿದ್ಯಾರ್ಥಿ 95.83% ಶೇಕಡ 95.83% ಅಂಕಗಳನ್ನು ಪಡೆಯೋದರ ಮೂಲಕ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾನೆ. ಆತ ಮೂಲತಃ ಪ್ರತಿಭಾವಂತ ವಿದ್ಯಾರ್ಥಿ. ಆ ಪ್ರತಿಭೆಯನ್ನು ನಮ್ಮೊಂದಿಗೆ ಹಂಚಿಕೊಂಡು ನಮ್ಮಲ್ಲಿರುವಂಥ ಜ್ಞಾನವನ್ನು ಅವನು ಸದಾ ಪಡೆದುಕೊಳ್ಳುತ್ತಾ ಉತ್ತಮವಾದಂಥ ಫಲಿತಾಂಶವನ್ನು ಪಡೆದುಕೊಂಡಿದ್ದಾನೆ. ಹಾಗಾಗಿ ನಮ್ಮ ಪ್ರಾಚಾರ್ಯರ ಪರವಾಗಿ, ನಮ್ಮ ಉಪನ್ಯಾಸಕರ ಪರವಾಗಿ, ಗ್ರಂಥಪಾಲಕರ ಪರವಾಗಿ ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರ ಪರವಾಗಿ ಆತನನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸುತ್ತೇವೆ. ಸರ್ಕಾರಿ ಕಾಲೇಜು ನಮ್ಮ ಕಾಲೇಜು, ನಮ್ಮ ಕಾಲೇಜು ನಮ್ಮ ಹೆಮ್ಮೆ. ಸರ್ಕಾರಿ ಕಾಲೇಜ್ ಅಂದ್ಕೂಡಲೇ ಮೂಡಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಥರದ ಐತಿಹಾಸಿಕವಾಗಿರ್ತಕ್ಕಂಥ ಒಂದು ಇತಿಹಾಸ ಇರತಕ್ಕಂಥ ಇಂಥ ಒಂದು ಕಾಲೇಜು ಈ ದಾಖಲೆಯನ್ನು ಮಾಡಿದ್ದು ನಿಜಕ್ಕೂ ಕೂಡ ಇದು ಸ್ಮರಣೀಯ. ಯಾಕಂದರೆ ಸರ್ಕಾರಿ ಕಾಲೇಜುಗಳಂದರೆ ಜನ ಮುಳಿತಾರೆ, ಆದರೆ ಇಂಥ ಸರ್ಕಾರಿ ಕಾಲೇಜಿನಲ್ಲೇ ಇಂಥ ಒಂದು ದಾಖಲೆಗಳಾಗ್ತವೆ ಅಂತಂದರೆ ಯಾವ ಖಾಸಗಿ ಕಾಲೇಜುಗಳಿಗೂ ಕೂಡ ನಾವು ಕಮ್ಮಿ ಇಲ್ಲ ಅಂತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿದೆ. ನಿಜಕ್ಕೂ ಕೂಡ ಈ ಒಂದು ಶ್ರಮಕ್ಕೆ, ಈ ಒಂದು ಹೆಸರಿಗೆ, ಈ ಒಂದು ಸಾಧನೆಗೆ ಕಾರಣರಾಗಿರ್ತಕ್ಕಂಥದ್ದು ನಮ್ಮ ಕಾಲೇಜಿನ ಪ್ರಾಚಾರ್ಯರು ಮತ್ತು ಅವರ ನಾಯಕತ್ವ. ಹಾಗೆ ಉಪನ್ಯಾಸಕರ ಒಂದು ತಂಡ ಇದೆಯಲ್ಲ, ಕ್ರಿಯಾಶೀಲ ಬೋಧಕರ ವರ್ಗ ಹೊಸದನ್ನು ಏನಾದರೂ ಮಾಡ್ತಾ ಇರ್ತಾರೆ. ಮಕ್ಕಳಲ್ಲಿ ಹಾಜರಾತಿ ಹೆಚ್ಚಿಸ್ಬೇಕನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಮತ್ತೆ ಮತ್ತೆ ರಿಮೈಂಡ್ ಮಾಡೋದು, ಫೋನ್ ಮೂಲಕ ಕರೆಯೋದು, ಆಮೇಲೆ ಪರಿಹಾರ ಬೋಧನೆಯನ್ನು ಮಾಡ್ಕೊಳ್ಳೋದು, ವಿಶೇಷವಾಗಿರ್ತಕ್ಕಂಥ ತಂಡಗಳನ್ನು ರಚನೆ ಮಾಡಿ ಹೊರಗಡೆ ಕೂಡಿಸಿ, ಒಳಗಡೆ ಕೂಡಿಸಿ, ಲೈಬ್ರರಿಯಲ್ಲಿ ಕೂಡಿಸಿ ಅವರಿಗೆ ಬೆನ್ನತ್ತಿ ಕ್ವೆಶನ್ ಪೇಪರನ್ನು ಬಿಡಿಸೋದ್ರ ಮೂಲಕ ಈ ಥರದ ಹೊಸ ಇನ್ನೋವೇಟಿವ್ ಆ್ಯಕ್ಟಿವಿಟೀಸ್ ಮೂಲಕ ಉಪನ್ಯಾಸಕರಿಗೆ ಈ ಥರದ ಚಟುವಟಿಕೆಗಳನ್ನು ಮಾಡೋದ್ರ ಮೂಲಕ ಈ ಥರದ ರಿಸಲ್ಟ್ ಬರಲಿಕ್ಕೆ ಕಾರಣ ಆಗಿದೆ. ನಿಜಕ್ಕೂ ಕೂಡ ನಮ್ಮ ಕಾಲೇಜಿನಲ್ಲಿ ಇರ್ತಕ್ಕಂಥ ಸೌಲಭ್ಯಗಳನ್ನು ನಿಜ ಈ ನಾವು ಊಹೆ ಮಾಡ್ಕೊಳ್ಳೋಕೆ ಆಗದೇ ಇರತಕ್ಕಂಥ ಒಂದು ಸೌಲಭ್ಯಗಳನ್ನು ನಮ್ಮ ಕಾಲೇಜಿನಲ್ಲಿದೆ. ಯಾಕಂದರೆ ವಿಶಾಲವಾಗಿರ್ತಕ್ಕಂಥ ಆಟದ ಮೈದಾನ ಇದೆ, ಆಮೇಲೆ ಅತ್ಯುತ್ತಮವಾಗಿರ್ತಕ್ಕಂಥ ಸ್ಮಾರ್ಟ್ ಕ್ಲಾಸ್ಗಳಿದ್ದಾವೆ, ಡಿಜಿಟಲ್ ಗ್ರಂಥಾಲಯ ಇದೆ, ಆಮೇಲೆ ವಿದ್ಯಾರ್ಥಿಗಳಿಗೆ ಎಲ್ಲ ಪುಸ್ತಕಗಳನ್ನು ಉಚಿತವಾಗಿ ಕೊಡ್ತೀವಿ, ಕಂಪ್ಯೂಟರ್ ಸೈನ್ಸ್ ಲ್ಯಾಬ್ ಇದೆ, ಆಮೇಲೆ ಸೈನ್ಸಿನ ಲ್ಯಾಬ್ಗಳಿದ್ದಾವೆ, NSS ಮತ್ತು ಕ್ರೀಡೆ ಕಲ್ಚರಲ್ ಕಾರ್ಯಕ್ರಮಗಳು ನಡೀತವೆ. ಹಾಗೆ ಫಿಲ್ಟರ್ ವಾಟರ್ ಸೌಲಭ್ಯ ಎಲ್ಲರಿಗೂ ಇದೆ. ಉತ್ತಮವಾಗಿರ್ತಕ್ಕಂಥ CCTV ಅಬ್ಸರ್ವೇಷನ್ ಕೂಡ ಎಲ್ಲ ಕಡೆನೂ ಇದೆ. ಹೀಗಿರ್ತಕ್ಕಂಥ ಈ ಒಂದು ಕಾಲೇಜು ನಿಜಕ್ಕೂ ಕೂಡ ಇದು ಎಲ್ಲರಿಗೂ ಕೂಡ ಈ ಬೇರೆ ಬೇರೆ ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಈಸಿ ಆಕ್ಸೆಸಬಲ್. ಅಂದರೆ ಬಂದ ಕೂಡಲೇ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲೇ ಕಾಲೇಜ್ ಇದೆ, ಆಮೇಲೆ ಎಲ್ಲ ಸೌಲಭ್ಯಗಳು ಸಿಗ್ತವೆ, ಆಮೇಲೆ ಅವರಿಗೆ ಅನುಕೂಲ ಆದ ಕಾರಣಕ್ಕೋಸ್ಕರ ನಮ್ಮ ಕಾಲೇಜು ಭಾಳ ವಿದ್ಯಾರ್ಥಿಗಳು ನಮ್ಮ ಕಾಲೇಜಿಗೆ ಸೇರ್ತಾರೆ, ಆಮೇಲೆ ಸಾಧನೆಯನ್ನು ಕೂಡ ಮಾಡ್ತಾರೆ. ನಿಜಕ್ಕೂ ಕೂಡ ಈ ಸಾಧನೆ ಬೆನ್ನ ಹಿಂದೆ ಉಪನ್ಯಾಸಕರ ಮತ್ತು ಪ್ರಾಚಾರ್ಯರ ಮತ್ತು ವಿದ್ಯಾರ್ಥಿಗಳ ಸಾಧನೆ ಜೊತೆಗೆ ಪಾಲಕರ ಬೆಂಬಲವೂ ಕೂಡ ನಮಗಿದೆ ಅಂತಕ್ಕಂಥದ್ದನ್ನು ನಾವು ಮರೆಯೋದಿಲ್ಲ. 2026-27ನೇ ಸಾಲಿನಲ್ಲಿ ನಮ್ಮ ಕಾಲೇಜಿನ ಪ್ರವೇಶಾತಿಗಳು ಆರಂಭವಾಗಿವೆ. ಈ ನಮ್ಮ ಜೂನಿಯರ್ ಕಾಲೇಜು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಹಾಗೆ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂತೇಳಿ ಹೆಸರಾಗಿದೆ. ಇಲ್ಲಿ ಬಾಲಕ ಮತ್ತು ಬಾಲಕಿಯರಿಗಾಗಿ ಇಬ್ಬರಿಗಾಗಿ ಕೂಡ ಎಜುಕೇಷನ್ ಈಗಾಗಲೇ ಆರಂಭ ಆಗಿದೆ, ಅಡ್ಮಿಷನ್ ಕೂಡ ಆರಂಭ ಆಗಿದೆ. ಈಗಾಗಲೇ ಕಳೆದ ಸಲ ಅತಿ ಹೆಚ್ಚು ಅಂತಂದರೆ 150ಕ್ಕಿಂತ ಹೆಚ್ಚು ಬಾಲಕಿಯರು ನಮ್ಮಲ್ಲಿ ದಾಖಲಾಗಿದ್ದಾರೆ. 402 ಬಾಯ್ಸ್ ಇದ್ದರು. ಹಾಗೆ ಸೈನ್ಸ್ ವಿಭಾಗದಲ್ಲಿ ಅತಿ ಹೆಚ್ಚು ಗರ್ಲ್ಸ್ ದಾಖಲಾಗಿದ್ದಾರೆ. ಹೀಗಾಗಿ ನಮ್ಮ ಗಂಗಾವತಿಯ ಗ್ರಾಮೀಣ ಭಾಗದ ಮತ್ತು ಸ್ಥಳೀಯ ನಗರದ ಎಲ್ಲ ವಿದ್ಯಾರ್ಥಿ ಸರ್ಕಾರಿ ಸಂಸ್ಥೆಗಳನ್ನು ದೃಢಪಡಿಸಬೇಕು ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಹೆಸರು ವಿಶ್ವನಾಥ. ನಾನು ಈ ವರ್ಷ ದ್ವಿತೀಯ PUC ವಿಜ್ಞಾನ ವಿಭಾಗದಲ್ಲಿ ಓದಿ 600ಕ್ಕೆ 575 ಅಂಕಗಳನ್ನು ಗಳಿಸುವುದರ ಮೂಲಕ ಡಿಸ್ಟಿಂಕ್ಷನ್ನಲ್ಲಿ ಪಾಸಾಗಿದ್ದೇನೆ. ನಾನು ಓದಿದ್ದು ಸರ್ಕಾರಿ ಕಾಲೇಜಿನಲ್ಲಿ ಆದರೆ ಈ ಕಾಲೇಜಿನಲ್ಲಿ ಇರುವ ಎಲ್ಲ ಸೌಲಭ್ಯಗಳನ್ನು ನೀವು ಕೇಳಿದರೆ ಇದು ಸರ್ಕಾರಿ ಕಾಲೇಜಾ ಅಥವಾ ಪ್ರೈವೇಟ್ ಕಾಲೇಜಾ ಅಂತ ನಿಮಗೆ ಸಂಶಯವಾಗುತ್ತದೆ. ನಮ್ಮ ಕಾಲೇಜಿನಲ್ಲಿ ಉತ್ತಮವಾದ ಸುಸಜ್ಜಿತ ತರಗತಿ ಕೋಣೆಗಳಿವೆ ಹಾಗೂ ವಿಜ್ಞಾನ ವಿಭಾಗದಲ್ಲಿ ವಿಶೇಷವಾಗಿ 4 ವಿಷಯದಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಮತ್ತು ಕಂಪ್ಯೂಟರ್ ಸೈನ್ಸ್ ವಿಭಾಗದಲ್ಲಿ ಪ್ರತ್ಯೇಕವಾದ ಸುಸಜ್ಜಿತವಾದ ಲ್ಯಾಬೊರೇಟರಿಗಳು ಇವೆ. ಹಾಗೂ ನಮ್ಮ ಕಾಲೇಜಿನಲ್ಲಿ ಒಂದು ಒಳ್ಳೆಯ ವ್ಯವಸ್ಥೆಯುಳ್ಳ ಸುಸಜ್ಜಿತವಾದ ಲೈಬ್ರರಿ ಇದೆ, ಡಿಜಿಟಲ್ ಲೈಬ್ರರಿ ಇದೆ ಹಾಗೂ 3 ತರಗತಿ ಕೋಣೆಗಳಲ್ಲಿ ಸ್ಮಾರ್ಟ್ ಪ್ರೊಜೆಕ್ಟರ್ಗಳು ಇವೆ
ಹಾಗೂ ನಮ್ಮ ಕಾಲೇಜಿನಲ್ಲಿ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾದ ಶೌಚಾಲಯ ವ್ಯವಸ್ಥೆ ಇದೆ, ಪ್ರತ್ಯೇಕವಾದ ಕುಡಿಯುವ ನೀರಿನ ವ್ಯವಸ್ಥೆ ಇದೆ ಹಾಗೂ ಎಲ್ಲ ತರಗತಿಗಳಲ್ಲಿ CCTVಗಳನ್ನು ಅಳವಡಿಸಿದ್ದಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಎಲ್ಲರಿಗೂ. ಹಾಗೂ ನಮ್ಮ ಕಾಲೇಜು ಬಸ್ ಸ್ಟ್ಯಾಂಡಿಗೆ ತುಂಬ ಹತ್ತಿರವಾಗಿರುವುದರಿಂದ ಗ್ರಾಮೀಣ ಭಾಗದಿಂದ ಬರುವ ವಿದ್ಯಾರ್ಥಿಗಳಿಗೆ ಇದು ತುಂಬ ಅನುಕೂಲವಾಗುತ್ತದೆ. ಹಾಗೂ ಇಲ್ಲಿ ಅಭ್ಯಾಸ ಮಾಡುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಬೇಕೆಂದರೆ ನಮ್ಮ ಗಂಗಾವತಿಯಲ್ಲಿ ಹತ್ತಿರದಲ್ಲಿ ಎಲ್ಲ ಕ್ಯಾಸ್ಟ್ನವರಿಗೆ ಹಾಸ್ಟೆಲ್ ಸೌಲಭ್ಯವು ದೊರೆಯುತ್ತದೆ. ಇಷ್ಟೇ ಅಲ್ಲದೆ ಮತ್ತು ಸರ್ಕಾರಿ ಕಾಲೇಜಿನಲ್ಲಿ ಓದಿದರೆ ನಮಗೆ ಸ್ಕಾಲರ್ಶಿಪ್ ಕೂಡ ಸಿಗುತ್ತದೆ. ಸ್ಕಾಲರ್ಶಿಪ್ ಜೊತೆಗೆ ಅನೇಕ ವಿವಿಧ ಸೌಲಭ್ಯಗಳು ಕೂಡ ದೊರೆಯುತ್ತವೆ. ಅದನ್ನು ಎಲ್ಲರೂ ಉಪಯೋಗಿಸಿಕೊಳ್ಳಬಹುದು. ನಮ್ಮ ಕಾಲೇಜಿನಲ್ಲಿ ಇಷ್ಟೇ ಅಲ್ಲದೆ ಉತ್ತಮವಾದ ಕ್ರಿಯಾಶೀಲರಾದ ಶಿಕ್ಷಕರ ವೃಂದ ಇದೆ. ಇವರಿಂದ ನಮ್ಮ ಕಾಲೇಜಿನ ಫಲಿತಾಂಶ ಪ್ರತಿ ವರ್ಷಕ್ಕೆ ಹೆಚ್ಚುತ್ತಲೇ ಇದೆ. ನಮ್ಮ ಕಾಲೇಜಿಗೆ 50 ವರ್ಷದ ಇತಿಹಾಸ ಇದೆ. ಆದರೆ ಈ ವರ್ಷ ನಮ್ಮ ಕಾಲೇಜಿನ ಟೋಟಲ್ ಫಲಿತಾಂಶ 82% ಆಗಿರುವುದು ಈ ಹಿಂದೆ ಎಂದೂ ಆಗಿಲ್ಲ. ಇದು ಒಂದು ರೆಕಾರ್ಡ್ ಎಂದರೆ ಹೇಳಬಹುದು. ಇದಕ್ಕೆ ಕಾರಣ ಈ ವರ್ಷ ಎಲ್ಲ ಶಿಕ್ಷಕರ ವೃಂದ ಮತ್ತು ಪ್ರಾಚಾರ್ಯರು ತುಂಬ ಕ್ರಿಯಾಶೀಲರಾಗಿ ಕೆಲಸ ಮಾಡಿ ತುಂಬ ಶ್ರಮಪಟ್ಟು ವಿದ್ಯಾರ್ಥಿಗಳನ್ನು ಓದಿಸಿದ ಕಾರಣ ವಿದ್ಯಾರ್ಥಿಗಳಲ್ಲಿ ಒಂದು ಕ್ರಾಂತಿಕಾರ ಬದಲಾವಣೆ ಕಂಡು ಅವರು ಓದಿದ ಕಾರಣ ಈ ಫಲಿತಾಂಶ ದೊರೆಯಲು ಸಾಧ್ಯವಾಗಿದೆ. ಈ ಎಲ್ಲ ಬದಲಾವಣೆಗಳಿಗೆ ಮುಖ್ಯ ನಾಯಕತ್ವ ವಹಿಸಿಕೊಂಡವರು ನಮ್ಮ ಕಾಲೇಜಿನ ಪ್ರಾಚಾರ್ಯರಾದ ಬಸಪ್ಪ ನಾಗೋಳಿ ಸರ್ ಅವರ ನಾಯಕತ್ವದಲ್ಲಿ ಇಷ್ಟೊಂದು ಬದಲಾವಣೆಗಳನ್ನು ಕಂಡು ನಮ್ಮ ಕಾಲೇಜು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆಯಲು ಸಹಾಯವಾಗಿದೆ. ನಮ್ಮ ಕಾಲೇಜಿನಲ್ಲಿ ಇನ್ನೂ ಹಲವಾರು ಸೌಲಭ್ಯಗಳು ದೊರೆಯುತ್ತಿವೆ. ಈ ಎಲ್ಲ ಸೌಲಭ್ಯಗಳನ್ನು ನೀವು ಪಡೆದುಕೊಳ್ಳಬಹುದು. ಹಾಗಾಗಿ 10ನೇ ತರಗತಿ ಪಾಸಾದ ವಿದ್ಯಾರ್ಥಿಗಳು ಸರ್ಕಾರಿ ಕಾಲೇಜೆಂದು ಇದನ್ನು ಸುಮ್ಮನೆ ಬಿಡದೆ ಯಾವುದೇ ಪ್ರೈವೇಟ್ ಕಾಲೇಜುಗಳಲ್ಲೂ ಸಿಗದ ಸೌಲಭ್ಯಗಳು ಇಲ್ಲಿ ಸಿಗುವುದರಿಂದ ನೀವು ನಮ್ಮ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡಿಸಿಕೊಂಡು ಎಲ್ಲ ಸೌಲಭ್ಯಗಳನ್ನು ಸದುಪಯೋಗಪಡಿಸಿಕೊಂಡು ಉತ್ತಮ ಫಲಿತಾಂಶದೊಂದಿಗೆ ತೇರ್ಗಡೆಯಾಗಬೇಕೆಂದು ನಾನು ಆಶಿಸುತ್ತೇನೆ. ಧನ್ಯವಾದಗಳು. ಒಡ್ರಕ್ಕಿ 2 ವರ್ಷ ಅಭ್ಯಾಸ ಮಾಡಿದ್ದೇನೆ ವಾಣಿಜ್ಯ ವಿಭಾಗದಲ್ಲಿ. ನಾನು ಈ ವರ್ಷದ ದ್ವಿತೀಯ PUC ಪರೀಕ್ಷೆಯಲ್ಲಿ ನಮ್ಮ ಕಾಲೇಜಿಗೆ 2ನೇ ರ್ಯಾಂಕ್ ಗಳಿಸಿದ್ದೇನೆ. ನನ್ನ ಮಾರ್ಕ್ಸ್ 94.5. ಇಲ್ಲಿರುವ ಸ್ಟಾಫ್ ಆಗಿರ್ಬೋದು, ಮತ್ತು ಪ್ರಿನ್ಸಿಪಲ್ ಆಗಿರ್ಬೋದು, ಕ್ಲರ್ಕ್ ಆಗಿರ್ಬೋದು, ನಮ್ಮ ಕಾಲೇಜಿನ ಬಿಲ್ಡಿಂಗ್ಸ್ ಆಗಿರ್ಬೋದು, ಎಲ್ಲ ರೀತಿಯ ಟೋಟಲ್ ನಮ್ಮ ಕಾಲೇಜು ತುಂಬ ಸುವ್ಯವಸ್ಥೆಯಿಂದ ಕೂಡಿದೆ. ಇಲ್ಲಿರುವ ಲ್ಯಾಬು, ಸೈನ್ಸ್ ವಿಭಾಗದಲ್ಲಿರುವ ಲ್ಯಾಬು ಎಲ್ಲ ನೀಟಾಗಿ ಅಚ್ಚುಕಟ್ಟಿಂದ ಕೂಡಿದೆ. ಮತ್ತು ನಮ್ಮ ಕಂಪ್ಯೂಟ್ರ್ ಲ್ಯಾಬು ಸಹ ಹಾಗೇ ಇದೆ. ಲೈಬ್ರರಿ ಸಹ ಕೂಡ ಶಾಂತಿಯಿಂದ ಕೂಡಿದೆ. ಅಲ್ಲಿರುವ ಬುಕ್ಸ್ನ ತಗೊಂಡು ಓದ್ಕೊಳ್ಳೋದಾಗಿರ್ಬೋದು, ಅಲ್ಲಿರುವ ಎಲ್ಲ ರೀತಿಯ ಜ್ಞಾನವನ್ನು ಗಳಿಸಿದ್ದೇವೆ. ಅಲ್ಲಿ ತುಂಬ ವ್ಯವಸ್ಥೆಯಿಂದ ವಿಭಾಗದಲ್ಲಿಯೂ ನಮ್ಮ ಕಾಲೇಜು ಒಂದು ರೀತಿಯ ಸಾಧನೆಯನ್ನು ಸಹ ಮಾಡಿದೆ. ರಾಜ್ಯ ಮಟ್ಟಕ್ಕೆ ಆಯ್ಕೆ ಸಹ ಆಗಿದ್ದರು. ಈ ರೀತಿಯಿಂದ ನಮ್ಮ ಕಾಲೇಜು ಇದೆ. ಮತ್ತು ನಮ್ಮ ಕಾಲೇಜಿನ ಸ್ಟಾಫ್ ಎಲ್ಲರೂ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಮತ್ತು ವೀಕ್ ಇರುವ ವಿದ್ಯಾರ್ಥಿಗಳಿಗೆ ಫೋನ್ ಮಾಡಿ ಅವರ ಮನೆಯಲ್ಲಿ ಯಾವ ರೀತಿ ಅಭ್ಯಾಸ ಮಾಡ್ತಿದ್ದಾರೆ ಅಂತ ತಿಳ್ಕೊಳೋದಾಗಿರ್ಬೋದು, ಮತ್ತು ಹಾಸ್ಟೆಲ್ಗಳಿಗೆ ಹೋಗಿ ಭೇಟಿ ನೀಡೋದಾಗಿರ್ಬೋದು, ಈ ರೀತಿಯ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ಬಾಲಕರ ಕಾಲೇಜು ಅಂತ ನೋಡದೆ ಎಲ್ಲ ವಿದ್ಯಾರ್ಥಿನಿಯರು ಸಹ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬೇಕು, ಅತಿ ಹೆಚ್ಚು ಅಂಕಗಳನ್ನು ಗಳಿಸಬೇಕು ಅಂತ ಹೇಳ್ತಾ ಇದ್ದೀನಿ. ಹಾಗಾಗಿ ಎಲ್ಲರೂ ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿ ನಮ್ಮ ಕಾಲೇಜಿನ ಫಲಿತಾಂಶವನ್ನು ಹೆಚ್ಚಿಸಿ ಎಂದು ಹೇಳುತ್ತಾ, ನಮ್ಮ ಕಾಲೇಜು ನಮ್ಮ ಹೆಮ್ಮೆ. ಥ್ಯಾಂಕ್ ಯು.